ವೆಲ್ಕಮ್ ಟು ಮೈ ಚಾನಲ್. ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಏಕೆಂದರೆ ಒಂದು ಆರ್ಡ್ರ್ ಬಂದಿದೆ, ನಾನ್ ವೆಜ್ ಆರ್ಡ್ರು. ಬೆಳಗ್ಗೆ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಮಾಡಿಕೊಟ್ವಿ. ಈಗ ಮತ್ತು ಅವರೇ ರಾತ್ರಿಗೆ ಫಾರಂ ಕೋಳಿ ಸಾಂಬಾರು ಮತ್ತು ಪೆಪ್ಪರ್ ಚಿಕನ್ನು ಮತ್ತು ಕಬಾಬ್ ಹೇಳಿದ್ದಾರೆ, ಒಂದು 25 ಜನಕ್ಕೆ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೋಸ್ಕರ ಬಂದಿದ್ದೀನಿ. ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಮ್ಮ ಚಿಕನ್ ಎಲ್ಲ ತರೋದಕ್ಕೆ ಹೋಗಿದ್ದಾರೆ. ಇದು ಸಹ MLA ಅವ್ರ ಮನೆಗೇನೆ. ಹಾಗಾಗಿ ನಮಗೆ ಆರ್ಡ್ರ್ ಕೊಟ್ಟಿದ್ರು. ಸ್ವಲ್ಪ ಕೇಟ್ರಿಂಗ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ನಮಗೇನೆ ಆರ್ಡ್ರ್ ಕೊಟ್ಟಿದ್ದಾರೆ. ನೋಡೋಣ. ನಾನೊಂದು ಪೆಪ್ಪರ್ ಚಿಕನ್ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೋಳಿ ಸಾಂಬಾರೆಲ್ಲ ಅಮ್ಮಂದೇ ರೆಸಿಪಿ, ನಂದು ಇವೆರಡು ನಮ್ಮದೇ ರೆಸಿಪಿ. ಸಾಧ್ಯವಾದರೆ ಜಾಸ್ತಿ ಕ್ವಾಂಟಿಟಿಲಿ ಎಷ್ಟು ಮಸಾಲೆ ಹಾಕಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಹಾಗೆ ಕಬಾಬಿಗೆ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಅಮ್ಮ ಥರದ್ರಲ್ಲಿ ರುಬ್ಬಿಟ್ಕೊಂಬಿಡೋಣ ಅಂತ ಸ್ವಲ್ಪ ಮಸಾಲ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಹಸಿರು ಮೆಣಸಿಗೆ, ಸಾಂಬಾರು ಸೊಪ್ಪು, ಈರುಳ್ಳಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಹಾಕಿ ರುಬ್ಬಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ ಕಬಾಬಿಗೆ ಮಾತ್ರ. ಈರುಳ್ಳಿ, ಇದು ಪೆಪ್ಪರ್ ಚಿಕನ್ಗೆ ಸಾಂಬಾರು ಸೊಪ್ಪು, ಹಸಿರು ಮೆಣಸಿಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಜಜ್ಕೋಬೇಕು ಇದಿಷ್ಟು. 4 kgಗೆ ನಾನಿಲ್ಲಿ ಮಸಾಲ ಹಾಕ್ಕೋತಾ ಇರೋದು. ಇದನ್ನು ಜಜ್ಕೊಂಡು ರೆಡಿ ಮಾಡ್ಕೊತೀನಿ. ದೊಡ್ಡ ಅಡುಗೆ ಅಂತ ಹೇಳ್ಬೋದು, ಫಸ್ಟ್ ಟೈಮ್ ಶೇರ್ ಮಾಡ್ತಾಯಿದ್ದೀನಿ. ಮೂರುವರೆ kg ಪೆಪ್ಪರ್ ಚಿಕನ್ಗೆ ನಮ್ಮ ಪ್ರೀತಿನ ಪಾಪ ಹೆಲ್ಪ್ ಮಾಡಿಕೊಡ್ತಾರೆ ಲೈಟಾಗಿ. ಪಾಪ ಮನಗಿದೆ ಅಂದ್ಬಿಟ್ಟು ಕಬಾಬಿಗೆ ರೆಡಿ ಮಾಡಿರೋದು. ಇಲ್ಲಿ ಅಮ್ಮ ಕೋಳಿ ಎಲ್ಲ ಕ್ಲೀನ್ ತೊಳೆಯೋಕೆ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಪೆಪ್ಪರ್ ಚಿಕನ್ಗೆ ಸೋಂಪು, ಜೀರಿಗೆ, ಮೆಣಸು ಎಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಬಾಬಿಗೆ ಸ್ವಲ್ಪ ಕಾರ್ನ್ಫ್ಲವರು, ಮಸಾಲೆ ರುಬ್ಬಿರೋದು ಹಾಕಿ ಅದೇ ನಾವು ತರಿಸ್ತೀವಲ್ಲ, ಮಂಗಳೂರಿಯನ್ಸ್ ಅವ್ರು ಮಾಡ್ತಾರಲ್ಲ ಪೌಡರು, ಅದನ್ನು ತರಿಸ್ಕೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡಿ ಮಾಡೋದಷ್ಟೇ. ಇದಕ್ಕೆ ಮೊಟ್ಟೆ ಗಿಟ್ಟೆ ಏನೂ ಹಾಕೋಂಗಿಲ್ಲ. ಅವ್ರು ತಂದಿರೋ ಪೌಡರ್ನ ಒಂದು ಮಿಕ್ಸ್ ಮಾಡಿ ನಿಂಬೆ ಹಣ್ಣು ಹಾಕ್ಬಿಟ್ಟು ಕಲಸೋದಷ್ಟೇ ಬಿಡ್ತೀವಿ. ಅವ್ರು ಮಂಗಳೂರಿಯನ್ಸು ಕಬಾಬ್ ಕಾರ್ನರ್ ಮಡಗಿದ್ದಾರೆ. ಹಾಗಾಗಿ ಕಾರ್ನ್ಫ್ಲವರು, ಕಬಾಬ್ ಪೌಡ್ರು, ರುಬ್ಬಿರೋ ಮಸಾಲ, ಉಪ್ಪು, ಒಂಚೂರು ಅಚ್ಕಾರದ ಪುಡಿ, ಚಿಕನ್ನು, ಶುಂಠಿ ಮಸಾಲ ಹಾಕಿದ್ದೀವಲ್ಲ, ಚಿಕನ್ ಹಾಕಿ ಕಲಸಿರೋದಷ್ಟೇ. ಕರಿಬೇವಿನ ಸೊಪ್ಪು ಲಾಸ್ಟಿಗೆ. ಸ್ವಲ್ಪ ಎಣ್ಣೆ ಹಾಕಬೇಕು ಕಬಾಬ್ ಕಲಸುವಾಗ, ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ಈಗ ಕಬಾಬಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಪೆಪ್ಪರ್ ಚಿಕನಿಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಿ. ಜಜ್ಜಿಬಿಟ್ಟು ಹಾಕಿರೋದು. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಹೆಚ್ಚಿಟ್ಟಿರೋವಂಥ ಈರುಳ್ಳಿ ಅದನ್ನು ಫ್ರೈ ಮಾಡಿದ್ಮೇಲೆ ದೊಡ್ಡ ಸ್ಪೂನಲ್ಲಿ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿದ್ರೆ ಅಲ್ವಾ ಎಷ್ಟಾಗ್ತೆ ಅಂತ. ಆ ಕ್ವಾಂಟಿಟಿಲಿ ಹಾಕಿದ್ರೆ ಸಾಕು. 3.5 kg ಮಾಡ್ತಾ ಇರೋದು. ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದ್ದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡೋಣ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದು ತುಂಬ ರುಚಿಯಾಗಿ ಬಂದಿತ್ತು. ಚಿಕನ್ಗೆ ನಾನು ಮೊದಲೇ ತರ್ತಿದ್ದಂಗೆ ತೊಳೆದ್ಬಿಟ್ಟು ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲನೂ ಬೆರೆಸ್ಬಿಟ್ಟು ಇಟ್ಟಿದ್ದೆ, ಚೆನ್ನಾಗಿ ಕಲಸಿ. ಈಗ ಅದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಗ್ಗರಣೆಗೆ ಡೈರೆಕ್ಟಾಗಿ ಚಿಕನ್ ಹಾಕೊಳ್ಳೋದಷ್ಟೇ. ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡ್ಬಿಟ್ಟಿತ್ತು. ನಿಂಬೆಹಣ್ಣು ಹಾಕೋದ್ರಿಂದ ಪೆಪ್ಪರ್ ಚಿಕನ್ ತುಂಬ ರುಚಿಯಾಗಿ ಬರುತ್ತೆ. ಚಿಕನ್ ಹಾಕ್ತಿದ್ದಂಗೆ ಅದ್ರ ಮೇಲ್ಗಡೆಗೆ ಒಂದು 10ರಿಂದ 12 ಹಸಿರುಮೆಣಸಿಗೆ ಸೀಳು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ. ಅದು ಫ್ರೈ ಆಗೋದ್ರಲ್ಲಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೀರು ಬಿಟ್ಟು ಸುಂಡ್ತಾ ಇದೆ. ಇದು ಚೆನ್ನಾಗಿ ಸುಂಡ ಮೇಲೆ ಪೆಪ್ಪರ್ ಪೌಡರ್ನ ಲಾಸ್ಟಲ್ಲಿ ಹಾಕಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಮಧ್ಯದಲ್ಲೇ ಹಾಕಿದ್ದೆ, ನೀವು ಗಮನಿಸಿರ್ಬೋದು. ಈಗ ಚೆನ್ನಾಗಿ ನೀರು ಬಿಟ್ಟು ಸುಂಡಿದ ಪೀಸಸ್ ಆಲ್ರೆಡಿ ಬೆಂದಿದೆ. ಅದಕ್ಕೇ ಈಗ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ನೋಡ್ಕೊಂಡು ಪೌಡರ್ ಹಾಕ್ಕೊಂಡೆ. ಒಂದು ಅರ್ಧ ಏನಂತಾರೆ ಜಾರಷ್ಟು ಪೌಡರ್ನ ಹಾಕಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ಈ ಥರ ರೆಡಿಯಾಗಿತ್ತು. ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ವಿ. ಪೆಪ್ಪರ್ ಚಿಕನ್ ಸಪ್ರೇಟಾಗಿ, ಸಾಂಬಾರು ಸಪ್ರೇಟಾಗಿ, ಹಾಗೆ ಫಾರಂ ಕೋಳಿ ಫ್ರೈನ ಸಪ್ರೇಟಾಗಿ, ಹಾಗೆಯೇ ಕಬಾಬ್ ಕರಿತಾ ಇದ್ದೀವಿ ಇನ್ನು, ಅದನ್ನು ಸಪ್ರೇಟಾಗಿ ಎಲ್ಲನೂ ಬೇರೆ ಬೇರೆ ಬಾಕ್ಸ್ಗೆ ಪ್ಯಾಕ್ ಮಾಡಿ ಅಮ್ಮನೇ ಹೋಗಿ ಆಟೋದಲ್ಲಿ ಕೊಟ್ಟು ಬಂದರು.
ಏನಂತ ಅಂದರೆ ನಾವೇ ಆಟೋ ಮಾಡ್ಕೊಂಡು ಹೋಗಬೇಕು, ಆಟೋ ಮಾಡ್ಕೊಂಡು ಹೋಗಬೇಕು. ಈ ಥರ ನಾವು ಒಂದು ಆಟೋನ ಬುಕ್ ಮಾಡ್ಕೊಂಡಿದ್ವಿ. ಏನಾರು ಅಡುಗೆ ಮಾಡಿದ್ವಿ ಯಾರಿಗಾರು ತಲುಪಿಸ್ಬೇಕು ಅಂದರೆ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ. ಆರಾಮಾಗಿ ಅಮ್ಮ ಮತ್ತು ನಮ್ಮ ಮನೇಲಿ ಯಾರು ಇದ್ದರೆ ಕರ್ಕೊಂಡು ಹೋಗೋದು ಜೊತೆಲಿ ಹೋಗ್ಬಿಟ್ಟು ರೆಡಿ ಮಾಡಿ ಮತ್ತೆ ಪಾದ ತಗೊಂಡು ಬರ್ತಾರೆ. ಮಾರ್ಕೆಟ್ ಈ ಥರ ಮಾಡ್ತಾ ಇದ್ದೀವಿ. ನಾವೇನೂ ಮುಟ್ಟಿಲ್ಲ, ಅವ್ರಿಗೆ ಬಾಡಿಗೆ ಹಾಗೆ ನಾವು ಸಪ್ರೇಟಾಗಿ ನಮಗೆ ಹೇಳಿದೆ ಅಷ್ಟೇ ಡೀಟೇಲಿಂಗ್ ಆಗಿ ಮನೇಲಿ ಯಾರು ಈ ಥರ ಬಿಸ್ನೆಸ್ ಮಾಡೋರಿಗೆ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅಂದ್ಬಿಟ್ಟಷ್ಟೇ. ನಾವೊಂಚೂರು ಪಾತ್ರೆಗಳಿಗೆಲ್ಲ ಬಂಡವಾಳ ಹಾಕಬೇಕು. ಈಗ ಇನ್ನು ಸ್ವಲ್ಪ ದಿನ ನೋಡಿಬಿಟ್ಟು ಇದೇ ಥರ ಆರ್ಡ್ರ್ ಬರ್ತಾ ಇದ್ರೆ ಒಂದು 10,000 ರೂಪಾಯಿ ಪಾತ್ರೆಗಳು ಅಂದರೆ ಬಾಕ್ಸ್ಗಳನ್ನ ತಂದು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಪಾರ್ಸಲ್ ಕಳಿಸೋದಕ್ಕೆ ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಇನ್ನು ಹೆಚ್ಚು ಚಿಕ್ಕ ಪುಟ್ಟ ಆರ್ಡ್ರುಗಳೇ ಬರಲಿ ಅಂತ ಅಂತಾನೆ ಕೇಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಪಾರ್ಸಲ್ ಎಲ್ಲ ಮಾಡಿದ್ಮೇಲೆ ಕಾಲು, ಈಲಿ, ಗುಂಡೆಕಾಯಿ, ಬೈಲರ್ ಕೋಳಿ ಇತ್ತಲ್ವಾ, ಅದ್ರದ್ದು ಸಪ್ರೇಟಾಗಿ ಪಪ್ಪರ್ ಡ್ರೈನ ಮಾಡಿದ್ದೆ. ಹಾಗೆ ಅಮ್ಮ ನಮಗೆ ಸಪ್ರೇಟಾಗಿ ಕಬಾಬಿಗೆ ಬೇರೆ ಒಡ್ಸ್ಕೊಂಬಂದಿತ್ತು, ಅದನ್ನು ಸಹ ಈಗ ಕರ್ಕೊಂಡು ಮಾಡ್ಕೊಂಡು ತಿಂದ್ವಿ. ಅವ್ರಿಗೆ ಕೊಟ್ಟಿರೋದ್ರಲ್ಲಿ ಒಂದು ಪೀಸು ಮುಟ್ಟಾಕ್ಬಿಡ್ಲಿಲ್ಲ ಅಮ್ಮ. ಹಾಗೆ ನಾವು ಬೈಲರ್ ಕೋಳಿ ಕಾಲು, ತಲೆ, ಲಿವರು, ಗುಂಡ್ಕಾಯಿ ಸಪ್ರೇಟಾಗಿ ಮಾಡಿದ್ರೆ, ಫಾರಮ್ ಕೋಳಿ ತಲೆ, ಕಾಲು ಮತ್ತು ಮೊಟ್ಟೆ ಗುದ್ದಿ, ಈಲಿ, ಗುಂಡ್ಕಾಯಿ ಎಲ್ಲ ಹೆಚ್ಚಿ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಹಾಕಿದ್ದೀನಿ. ಕಡಲೆಬೇಳೆ ಹಾಕಿ ಪಲ್ಯ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಗಿತ್ತು. ಆದರೆ ತಿನ್ನಲಿಕ್ಕೆ ಟೈಮ್ ಆಗಿದ್ದರಿಂದ ಏನೂ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ತಿಂದ್ಕೊಂಡು ಮನೆಗೆ ಬಂದಿದ್ದಾಯಿತು. ಆದರೆ ತುಂಬ ಚೆನ್ನಾಗಾಗಿತ್ತು ಮತ್ತು ಪಲ್ಯ ಎಲ್ಲ. ನಮ್ಮ ಮನೇಲಿ ಗಂಡು ಮಕ್ಕಳೆಲ್ಲ ಸೋಮವಾರ ತಿನ್ನೋದ್ರಿಂದ ಅವರು ಬೆಳಗ್ಗೆ ತಿನ್ಕೊಂತಾರೆ ಅಂತೆಲ್ಲ ಮಾಡಿಟ್ವಿ. ಮೊಟ್ಟೆ ಗುಡಿ ಎಲ್ಲ ಇತ್ತಲ್ಲ. ಹಾಗೆ ಬೈಲರ್ ಕೋಳಿ ಕಾಲು, ಲಿವರು, ಗುಂಡ್ಕಾಯ್ದು ಪೆಪ್ಪರ್ ಫ್ರೈ ಮಾಡ್ಕೊಂಡ್ವಿ. ಅಲ್ಲಿ ನಾವು ಕಬಾಬ್ ಮಾಡ್ಕೊಂಡ್ವಿ. ಇಷ್ಟು ಮಾಡ್ಕೊಂಡ್ವಿ ಇವಾಗ ನಮಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ರಾತ್ರಿ ನಾನು ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ಳಿಗೆ ಎಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ದೀನಿ. ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮಾಡ್ತಾಯಿದ್ದೀನಿ. ಸಾರಿ, ನನಗೆ ಅಲ್ಲಿ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಒಂದು ನಿಮಿಷ ರೆಸ್ಟ್ ಇರಲಿಲ್ಲ. ಆದರೆ ವೆರೈಟಿ ಡಿಶ್ಶು ಏನು ಗೊತ್ತಾ, ಅಡುಗೆ ಮಾಡಿ ಕೊಟ್ಕಳ್ಸೋದ್ರಲ್ಲೇ ಟೈಮ್ ಆಯ್ತಲ್ಲ, ನಾವು ಮಾಡ್ಕೊಂಡು ತಿನ್ನೋದ್ರಲ್ಲಿ ಲೇಟೇ ಆಗಿಬಿಡ್ತು. ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇವತ್ತು ಸೋಮವಾರ, ಇವತ್ತು ತಿನ್ನಲ್ಲ. ಇನ್ನು ನಾಳೆ ನಾನು ಏನಂತಂದರೆ ನಾನ್ ವೆಜ್ ಆಗಿರ್ಬೋದು, ಇವೆಲ್ಲ ನನಗೆ ಇಟ್ಟು ಬೇಯಿಸಿಟ್ಟು 2 ದಿನಕ್ಕೆ ತಿನ್ನೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಂಗಾಗಿ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ನೆನ್ನೆ ಮಾಡಿದ್ದು. ನಮಗೆ ಅಂತ ಮಾಡ್ಕೊತೀವಲ್ವ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮಧ್ಯಾಹ್ನ ರಾತ್ರಿ 2 ಟೈಮ್ ತಿನ್ಕೊತೀವಿ, ಸರಿ ಹೋಗುತ್ತೆ. ಇದು ಆರ್ಡರಿಗೆ ಮಾಡಿ ಅವರಿಗೆ ಮಾಡಿ ಕಳಿಸಾದ್ಮೇಲೆ ನಾವು ಮತ್ತೆ ಪ್ರಿಪೇರ್ ಮಾಡಿಕೊಂಡು ತಿನ್ನೋದು ಲೇಟ್ ಆಗುತ್ತಲ್ಲ. ಆಮೇಲೆ ನನಗೆ ಟೈಮಿಂಗ್ಸ್ ಲೇಟ್ ಆದಮೇಲೆ ನನಗೆ ಹೆವಿ ತಿನ್ನೋದಕ್ಕೆ ಆಗೋದಿಲ್ಲ. ಹೆವಿ ಅಂತಂದರೆ ನಾನು ಅಷ್ಟೊಂದು ತಿನ್ನಲ್ಲ, ಎಲ್ಲನೂ ಟೇಸ್ಟ್ ಮಾಡ್ತೀನಿ ಆಯಿತಾ. ಏನೇನು ಮಾಡಿರ್ತಾರೆ ಅದೆಲ್ಲ ಟೇಸ್ಟ್ ಮಾಡೋದು ನನ್ನ ಒಂದು ತುಂಬ ಇಷ್ಟ. ನನಗೆ ಆ ಥರ ಎಲ್ಲನೂ ತಿನ್ನಬೇಕು ಅನ್ನೋದು. ಆದರೆ ನೆನ್ನೆ ತಿನ್ನೋಕ್ಕಾಗಲಿಲ್ಲ, ಪಲ್ಯ ತಿನ್ನೋಕ್ಕಾಗಲಿಲ್ಲ. ಬರೀ ಕಾಳುಗಳು ತಿಂದೆ ಅಷ್ಟೇ, ಕೋಳಿ ಕಾಳುಗಳು ಬಿಟ್ಟರೆ ಇನ್ನೇನೂ ತಿನ್ನಲಿಲ್ಲ. ಬೆಳಗ್ಗೆ ಮಾಡಿದ್ದು ಒಬ್ಬಟ್ಟು ಸಾರಲ್ಲಿ ಅನ್ನ ತಿಂದಿದ್ದೀನಿ. ಒಬ್ಬಟ್ಟು ಸಾರು ಊಟ ಮಾಡಿರಲಿಲ್ಲ ನನಗೆ. ಚಿಕನ್ ಸಾರು ಯಾವಾಗಲೂ ಮಾಡ್ತಾಯಿರ್ತೀವಿ, ಒಬ್ಬಟ್ಟು ಸಾರು ಮಾಡೋದೇ ಕಮ್ಮಿ, ನಮ್ಮ ಮನೆಯಲ್ಲಂತೂ ಮಾಡೋದೇ ಇಲ್ಲ. ಹಾಗಾಗಿ ಒಬ್ಬಟ್ಟು ಸಾರಲ್ಲಿ ಊಟ ಮಾಡಿ ಸೈಡ್ಸಿಗೆ ಕಾಲು ಹಾಕೊಂಡಿದ್ದು ಅಷ್ಟು ಬಿಟ್ಟರೆ ಏನೂ ತಿನ್ನೋಕ್ಕಾಗಲ್ಲ. ಲೇಟ್ ಆಗಿಬಿಡ್ತಲ್ಲ, 9:30 ಆಯ್ತಲ್ಲ, ನನಗೆ ಅರ್ಗದ ಲೇಟ್ ಆಗಿಬಿಡುತ್ತೆ ಅಂತ ಲೈಟ್ ಫುಡ್ ತೊಗೊಂಡೆ ಅಷ್ಟೇ. ಫ್ರೆಂಡ್ಸ್, ನೆನ್ನೆ ಸಂಡೇ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಅಂದರೆ ದೊಡ್ಡ ಮನೆಯಿಂದ ಬಂದಿದೆ ಅಲ್ವಾ, ಅವರು ಅಮ್ಮಂಗೆ ಪರಿಚಯ, ಅವರು ಕುಸುಮ ಮೇಡಮು. ಹಾಗಾಗಿ ಅವ್ರ ಕಡೆಯಿಂದ ಅಮ್ಮ ಹೇಳಿದ್ರು, ಲಾಸ್ಟ್ ಟೈಮ್ ಹೋದಾಗ ಹೇಳಿದರು. ಹಾಗೆ ನನಗೂ ಬ್ಲೌಸ್ ಕೊಟ್ಟಿದ್ರಲ್ಲ, ಅದೇ ಟೈಮಲ್ಲೇ ಹೇಳಿದ್ರಮ್ಮ, ಹಿಂಗೆ ಮಿಸ್ ಮಾಡ್ತಿದ್ದೀನಿ ಮತ್ತು PG ಮಾಡ್ತಾಯಿದ್ದೀನಿ, ಕೇಟ್ರಿಂಗ್ ಥರ ಮನೆಗೇ ಮಾಡಿ ಕೊಟ್ಟು ಕಳ್ಸೋ ಥರ ಎಲ್ಲ ನಾನ್ ವೆಜ್ಜು ಮತ್ತು ವೆಜ್ ಎಲ್ಲ ಮಾಡ್ಕೊಡ್ತೀನಿ ಮ್ಯಾಮ್ ಅಂತಾನ. ಅದಕ್ಕೆ ಅವರು ನಂಬರ್ ಇಸ್ಕೊಂಡಿದ್ರಲ್ಲ, ಅವರೇ ಡೈರೆಕ್ಟ್ ಕಾಲ್ ಮಾಡಿ ಹಿಂಗೆ ನಮ್ಮ ಮನೆಗೆ ಬೆಳಗ್ಗೆ ಒಬ್ಬಟ್ಟು ಸಾರು, ಒಬ್ಬಟ್ಟು ಬೇಕು ಮತ್ತು ರಾತ್ರಿ ಊಟಕ್ಕೆ ನಾನ್ ವೆಜ್ ಬೇಕು ಅಂತ ಹೇಳಿದರು. ಹಂಗಾಗಿ ಮಾಡಿಕೊಟ್ವಿ. ತುಂಬ ಖುಷಿ ಆಯಿತು. ಅವ್ರು ನೆನಪಿಟ್ಟು ಫೋನ್ ಮಾಡಿ ಹೇಳಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಮೂಲಕ. ಇನ್ನೂ ಹೆಚ್ಚೆಚ್ಚು ಆರ್ಡ್ರು ನಮ್ಮ ಅಮ್ಮನಿಗೆ ಬರಲಿ ಅಂತ ಕೇಳ್ಕೊತೀನಿ. ಇದರಿಂದ ನಮ್ಮಮ್ಮನ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ ಅಲ್ವಾ. ತುಂಬ ಖುಷಿ ಆಯಿತು. ಆದ್ರೂ ತುಂಬ ಏನಂತ ಅಂದರೆ ಹೆಲ್ಪ್ ಮಾಡೋಕ್ಕಿರ್ಬೇಕು. ಒಟ್ಟಿನಲ್ಲಿ ಒಬ್ಬರೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಬೆಳಗ್ಗೆ ಒಬ್ಬಟ್ಟಿಗೆಲ್ಲ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಬಾಡಿಗೆಗಿರೋ ಆಂಟಿ, ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಬಂದು ಹೆಲ್ಪ್ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಬಂದು ಮಾಡಿಕೊಟ್ರಲ್ವ. ಇಷ್ಟು ಹೇಳ್ತಾ ಸಂಡೇ ಸ್ಪೆಷಲ್ ಬ್ಲಾಗ್ನೇ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ನಾನು ಒಬ್ಬಟ್ಟಿನ ಬ್ಲಾಗೇ ಸಪ್ರೇಟಾಗಿ ಹಾಕಿದ್ದೀನಿ, ಮತ್ತು ಮಧ್ಯಾಹ್ನದಿಂದ ಬೇರೆ ಬ್ಲಾಗ್ನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಆಯಿತಾ.